ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾ ಶೋರ್, ನನಗೆ ಆ ಪ್ರೆಸೆಂಟೇಷನ್ ಕಳಿಸ್ಕೊಡಿ. ಅದನ್ನು ನೋಡಿಬಿಟ್ಟು ನಿಮಗೆ ಏನು ಮಾಡಬೇಕು ಅಂತ ರೆಕಮೆಂಡ್ ಮಾಡ್ತೀನಿ. ಯಾ ಫೈನ್, ಥ್ಯಾಂಕ್ ಯು. ಯಾಕೆ ರಾಜ, ನಂದಿವತ್ತು ಸ್ನಾನನೇ ಆಗೋಯ್ತು. ನನ್ನ ಕೈಗೆ ಪ್ಲಾಸ್ಟಿಕ್ ಯಾಕೆ ಕಟ್ಟಲಿಲ್ಲ? ಬೆಳಿಗ್ಗೆ ಬೆಳಿಗ್ಗೆ ತಲೆ ತಿನ್ಬೇಡ, ಚೆನ್ನಾಗಿರಲ್ಲ. ಟೇಸ್ಟೇ ಇಲ್ಲ ನಿನಗೆ. ಯಾವಾಗಲೂ ಉತ್ಸಾಹದಲ್ಲಿರೋ ನನ್ನಂತವಳು ಹೆಂಡತಿಯಾಗಿ ಸಿಕ್ಕಿದಾಳೆ ನಿನಗೆ. ನನ್ನನ್ನು ಕಟ್ಕೊಳ್ಳೋದಕ್ಕೆ ನೀನು ಪುಣ್ಯ ಮಾಡಿದ್ದೆ. ಲೈಫ್ನ ಎಂಜಾಯ್ ಮಾಡ್ತಾ ಜಿಂಗಾಲಲ್ಲ ಅನ್ನೋದು ಬಿಟ್ಟು ಯಾವಾಗಲೂ ಕಂಗಾಲಾಗೆ ಕೂತಿರ್ತೀಯ. ಅಯ್ಯೋ ದೇವ್ರೆ, ಇಂಥ ಬೋರಿಂಗ್ ಗಂಡನ ನನಗೆ ಯಾಕೆ ಗಂಟು ಹಾಕ್ದೆ? ಓಹೋ, ನಿನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ, ಆದರೆ ನಾನು ನಿನಗೆ ಬೋರಿಂಗ್ ಗಂಡ. ವಾಹ್, ಸಬಾಷ್. ಸದ್ಯ ನಿನಗಿಷ್ಟ ಅರ್ಥ ಆಯ್ತಲ್ಲ, ದೇವ್ರು ದೊಡ್ಡೋನು. ಅಲ್ಲ ಸತ್ಯ, ನೀನು ನನ್ನ ಆಡ್ಕೊಳ್ಳಿಲ್ಲ ಅಂದರೆ ನೀನು ತಿಂದನ್ನ ಕರ್ಗಲ್ವಾ? ಅಯ್ಯೋ ಬಿಡು ಹೋಗ್ಲೆ, ಅದಕ್ಕೂ ಉರ್ಕೋಬೇಡ. ನಿನ್ ಮೂಡ್ನ ಚೇಂಜ್ ಮಾಡೋಣ ಅಂತ ಹಾಗಂದೆ. ಹೌದು, ಇವತ್ತೇನೋ ಫಂಕ್ಷನ್ ಅಂತೆ. ನಾನು ಹೋಗ್ತಾ ಇದ್ದೀನಿ, ನೀನು ಮನೇಲಿದ್ರೆ ರೆಸ್ಟ್ ಮಾಡು. ಏನು, ನಾನು ಮನೇಲೇ ಇರ್ಬೇಕಾ? ಆಗಲ್ಲ, ಅತ್ತೆ ನನ್ನೂ ಕರೆದಿದ್ದಾರೆ, ನಾನು ಬರ್ತಾ ಇದ್ದೀನಿ. ನಿನ್ಗಿಂತಲೂ ಅಲ್ಲಿ ನಾನೇ ಇಂಪಾರ್ಟೆಂಟು. ವಾಟ್, ನೀನಲ್ಲಿ ಇಂಪಾರ್ಟೆಂಟಾ? ಸತ್ಯ, ನಿನ್ನ ಕೈ ಏಟಾಗಿದೆ, ಅದಕ್ಕೆ ಮನೇಲಿ ರೆಸ್ಟ್ ಹೋಗು ಅಂತ ಹೇಳಿದ್ದು. ಇಲ್ಲ, ನಾನು ಬರ್ತಾ ಇದ್ದೀನಿ ಅಷ್ಟೇ. ನೀನು ಯಾಕೆ ಅಲ್ಲಿ ಬರಬೇಕು? ಅಲ್ಲಿ ನಿಂಗೆ ಏನು ಕೆಲಸ? ಎಲ್ಲಾದರೂ ಹೋಗೋಣ ಅಂದರೆ ಸಾಕು, ಕುಣ್ಕೊಂಡು ಬಂದ್ಬಿಡ್ತೀಯ. ಮಿಸ್ಟರ್ ಕಾರ್ತಿಕ್, ಇದು ನನ್ನ ಆಸೆ ಅಲ್ಲ, ಅತ್ತೆ ಆರ್ಡರು. ಅಲ್ಲೇನೋ ನನಗೆ ಪರೀಕ್ಷೆ ಇದೆಯಂತೆ, ನಾನು ಬರಲೇಬೇಕಂತೆ. ಪರೀಕ್ಷೆನಾ? ಅಮೂಲ್ ಬೇಬಿ, ನಾನು ಬರೋದಂತೂ ಫಿಕ್ಸು. ಅತ್ತೆ ಹೇಳಾದ್ಮೇಲೆ ಅತ್ತೆ ಮಾತು ತೆಗ್ದು ಹಾಕೋದಕ್ಕೆ ಆಗೋದೇ ಇಲ್ಲ. ಆದರೆ ನನಗೊಂದು ಪ್ರಾಬ್ಲಮ್ಮು. ಏನು? ಅದು ನಾನು ನಿಮ್ಮಂಥವ್ರ ಫಂಕ್ಷನ್ ಎಲ್ಲ ಅಟೆಂಡೇ ಮಾಡಿಲ್ಲ. ನಿಮ್ಮ ಲೆವೆಲ್ ಪಾರ್ಟಿ ಎಲ್ಲ ಹೇಗಿರುತ್ತೆ ಅಂತಲೂ ಗೊತ್ತಿಲ್ಲ. ಅಲ್ಲಿ ಹೇಗಿರಬೇಕು ಅಂತ ನನಗೆ ಗೊತ್ತಾಗಲ್ಲ. ನೀನು ಸ್ವಲ್ಪ ಟಿಪ್ಸ್ ಕೊಡ್ತೀಯಾ? ಕೋಟೆ ಮನೆ ಲೆವೆಲ್ ಮೇಂಟೈನ್ ಆಗಬೇಕಲ್ವಾ? ಯು ನೋ ವಾಟ್ ಸತ್ಯ, ನಾವು ಎಲ್ಲಿದ್ರು ಹೇಗಿದ್ರು ನಾವಾಗಿರಬೇಕು, ಅದು ಮುಖ್ಯ. ಪರಿಸ್ಥಿತಿಗೆ ಹೊಂದ್ಕೊಬೇಕು, ಆದರೆ ಪರಿಸ್ಥಿತಿಗೆ ತಕ್ಕ ಹಾಗೆ ಬದಲಾಗಬಾರ್ದು. ಅದೆಲ್ಲ ನನಗೆ ಗೊತ್ತಿಲ್ಲ ಅಮೂಲ್ ಬೇಬಿ. ನೀನು ನನಗೆ ಟಿಪ್ಸ್ ಕೊಡಬೇಕು, ಅಲ್ಲಿ ಹೇಗಿರಬೇಕು ಅಂತೆಲ್ಲ ಹೇಳ್ಕೊಡ್ಬೇಕು ಅಷ್ಟೇ. ಓಹೋ, ಹಾಗಾ? ಸರಿ, ಹೇಳ್ಕೊಡ್ತೀನಿ. ಎಲ್ರಿಗೂ ಒಂದು ಕಾಲ ಬರುತ್ತೆ ಅಂತ ಹೇಳ್ತಾರಲ್ಲ, ಅದೇ ಥರ ಇವತ್ತು ನನ್ನ ಡೇ. ಏನು ಹೇಳ್ತಿದ್ಯಾ ನೀನು? ಯಾವಾಗಲೂ ನಾನು ಆಡ್ಕೋತೀಯ ಅಲ್ವಾ, ನಾನು ಯಾಕೆ ನಿಂಗೆ ಟಿಪ್ಸ್ ಕೊಡಬೇಕು? ನೀನು ಅಲ್ಲಿಗೆ ಬಂದು ನೀನು ಫ್ಲಾಪ್ ಆಗೋದು ನೋಡಿ ನಾನು ನೀನು ಆಡ್ಕೋತೀನಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ನಾನೇನೋ ನಿನ್ನ ಹತ್ರ ಹೆಲ್ಪ್ ಕೇಳಿದ್ರೆ ನೀನು ನನ್ನ ಬಾಣನೆ ನನಗೆ ವಾಪಸ್ ತಿರ್ಗಿಸ್ತೀಯಾ? ಇದು ಒಳ್ಳೆ ಹುಡುಗರ ಲಕ್ಷಣ ಅಲ್ಲ ಅಮೂಲ್ ಬೇಬಿ. ಅಲ್ಲ, ನಾನು ಒಳ್ಳೆ ಹುಡುಗ ಅಲ್ಲ ಅಂತಾನೆ ಅನ್ಕೋ. ಅಮೂಲ್ ಬೇಬಿ, ಏನು ಬೇಕಾಗಿಲ್ಲ, ಇವತ್ತಿಲ್ಲೇ ಬಿದ್ದಿರೋ. ಮಾ, ನಂಗೆ ಹಸುವಾಗ್ತಿದೆ, ಬೇಗ ಇನ್ನೊಂದು ದೋಸೆ ಕೊಡ್ರಮ್ಮ. ಹೊಟ್ಟೆ ಪುಟ, ಒಂದೇ ನಿಮಿಷ. ಮನೇಲಿದ್ದಾಗ ಎಷ್ಟು ಆರಾಮಾಗಿದ್ದೆ. ತಿಂದ್ಕೊಂಡು ಟಿವಿ ನೋಡ್ಕೊಂಡು 3 ಹೊತ್ತು ಕಾಲ ಕಳಿತಾ ಮಹಾರಾಣಿ ತರ ಇದ್ದೆ. ಆದ್ರೆ ಈ ಬಾಲ ನನ್ನ ಇಲ್ಲಿ ಕರ್ಕೊಂಬಂದು ಕೆಲ್ಸದವಳು ಮಾಡಿದ್ದಾನೆ. ಎಲ್ಲ ನನ್ನ ಕರ್ಮ. ಎಷ್ಟೇ ತೊಳೆದ್ರು ಬಳದ್ರು ಕೆಲ್ಸನೇ.
ಕಾಕು ಇದು ನಮ್ಮ ದಿವ್ಯಾನೇನಾ? ನನಗೆ ಯಾಕೋ ದಿವ್ಯಕ್ಕನ್ ಟ್ವಿನ್ ಸಿಸ್ಟರ್ ಇರಬೇಕು ಅಂತ ಅನಿಸ್ತಾ ಇದೆ. ಸಿಸ್ಟರು ಇಲ್ಲ, ಮಣ್ಣು ಇಲ್ಲ, ಅವಳೇನೆ. ಅನ್ಕೋಣ, ಅವಳು ಬಂಗ್ಲೆ, ಕಾರು, ಆಳು ಗೀಳು ಅಂತೆಲ್ಲ ಹೇಳ್ತಾ ಇದ್ಲು. ಇಲ್ಲಿ ನೋಡಿದ್ರೆ ಏನೋ ಇವಳ ಅವಸ್ಥೆ. ಅಜ್ಜಿ, ದಿವ್ಯಕ್ಕ ಬಲೆ ಇದ್ದಾಳೆ. ಮನೇಲಿ ನೋಡಿದ್ರೆ ತಿನ್ ತಟ್ಟೆನೂ ತೊಳಿತಿರ್ಲಿಲ್ಲ, ಆದ್ರೆ ಇಲ್ಲಿ ಇಡೀ ಊರ್ದೇ ಮುಸ್ರೆ ತೊಳಿತಾ ಇದ್ದಾಳೆ. ನಂಗೆ ಅದೇ ಅರ್ಥ ಆಗ್ತಾ ಇಲ್ಲ ಕಣೋ. ಅವಳು ಹೇಳಿದ್ದೇ ಒಂದು, ಇಲ್ಲಿ ನಡೀತಾ ಇರೋದೇ ಒಂದು. ಅಯ್ಯೋ ಮುದವೆ, ಪಾತ್ರೆ ತೊಳೆ ಊಟ ಇದು. ಸೋಪು ಬೂದಿ ನೀರು ಹಾಕೊಂಡು ನಮ್ಮನ್ನೇ ಸಾಯಿಸ್ಬೇಕು ಅಂದಿದೀಯಾ? ಹಿಂಗೆ ಸರಿಯಾಗಿ ಕ್ಲೀನ್ ಮಾಡು. ಕ್ಷಮಿಸಿ ದಾದಾ, ಇವಾಗ ತೊಳಿತೀನಿ. ಸಂಸಿ ಅಂತ ನಾಟಕ ಮಾಡ್ತಾ ಕುಂತ್ಕೋಬೇಡ. ಇದೊಂದೇ ಕ್ಯಾಮೆಲ್ಲ, ಅಲ್ಲಿ ಸಗಣಿ ಎತ್ಬೇಕು, ಕೊಟ್ಟಿಗೆ ತೊಳಿಬೇಕು. ನೋಡು, ನೀನ್ ಪ್ಯಾಟರ್ನಾಗಿ ಯಂಗಿದ್ದೆ ಏನ್ ಮಾಡಿದೆ ನನಗೆ ಬೇಕಾಗಿಲ್ಲ. ಒಳ್ಳಿಗೆ ಬಂದ ಮ್ಯಾಗೆ ಇಲ್ಲಿ ರೀತಿ ರಿವಾಜ್ ತರ ನಡ್ಕೋಬೇಕು ಅಷ್ಟೇ. ಏನಮ್ಮ ಅಂಗುರಾಷ್ಟ್ರ ನನ್ನೇ ತಿನ್ಕೊಂಡೋಗ್ರಂಗೆ? ಜಲ್ದಿ ಕ್ಲೀನ್ ಮಾಡು. ಇದೊಂದೇ ಕ್ಯಾಮೆ ಅಲ್ಲ, ಅಲ್ಲಿ ಕೊಟ್ಟಿಗೆ ಕ್ಲೀನ್ ಮಾಡ್ಬೇಕು, ಸಗಣಿ ಬಚ್ಬೇಕು. ಇದೊಂದನ್ನೇ ಕೊಸಿತಾ ಕುತ್ಕೋಬೇಡ. ಇದ್ಯಾ ಹೊಸ ವರ್ಷ ಬಾತ್ರೂಮ್ ಮುಂದೆ ಹಿಂಗೆ ಯಾಕೆ ಕೂತಿದ್ಯಾ? ಸ್ಟ್ರೈಕ್ ಮಾಡ್ತಾ ಇದ್ದೀನಿ. ಸ್ಟ್ರೈಕಾ? ಯಾಕೆ? ಅಂಥದ್ದೇನಾಯ್ತು ಇವಾಗ? ಅದೇನೋ ಅಂದಿಯಲ್ಲ, ಟಿಪ್ಸ್ ಕೊಡಲ್ಲ, ಚಾನ್ಸ್ ಸಿಕ್ದಾಗ ನಿನ್ನನ್ನು ಆಡ್ಕೋತೀನಿ ಅಂತ ಅಂದೆ. ಏನಿವಾಗ? ಸರಿ, ಜಾಗ ಬಿಡು. ನೋ, ಬಿಡಲ್ಲ. ನನಗೆ ಟಿಪ್ಸ್ ಕೊಡಬೇಕು, ಪಾರ್ಟಿಲಿ ಹೇಗಿರಬೇಕು ಅಂತ ಹೇಳ್ಕೊಡ್ಬೇಕು. ಓ, ಬ್ಲ್ಯಾಕ್ ಮೇಲಾ? ಬ್ಲ್ಯಾಕು ಇಲ್ಲ, ವೈಟು ಇಲ್ಲ, ಹೇಳ್ಕೊಡ್ಬೇಕಷ್ಟೇ. ನಾನು ಇದಕ್ಕೆಲ್ಲ ಜಗ್ಗಲ್ಲ ಅಂದ್ರೆ ರೋಡಿಗೆ ಇಳಿದು ಸ್ಟ್ರೈಕ್ ಮಾಡ್ತೀನಿ. ರೋಡ್ಗಾದ್ರೆ ಇಲ್ಲಿ ಟೆರೆಸ್ ಮೇಲೆ ಆದ್ರೂ ಹೊತ್ತು. ಜಗ್ಗಲ್ಲ ಅಂದ್ರೆ ಜಗ್ಗಲ್ಲ, ನಾನು ಹೇಳ್ಕೊಡಲ್ಲ. ಪ್ಲೀಸ್, ಹಿಂಗೆಲ್ಲ ಕಾಟ ಕೊಡ್ಬೇಡ ಕಣಯ್ಯ, ಹೇಳ್ಕೊಡು. ನೀನು ಅಮೂಲ್ ಬೇಬಿ ಅಲ್ವಾ, ಜಾಣ ಅಲ್ವಾ, ಹೇಳ್ಕೊಡು. ಚೆನ್ನಾಗಿ ಡೌ ಮಾಡ್ತೀಯ. ಆಯ್ತು, ಹೇಳ್ಕೊಡ್ತೀನಿ. ಮೊದಲು ನಂಗೆ ಪ್ರಾಮಿಸ್ ಮಾಡು, ಇನ್ಯಾವತ್ತು ನಾನು ಆಡ್ಕೊಳ್ಳಲ್ಲ, ನಾನು ಬೈಯಲ್ಲ, ಅಮೂಲ್ ಬೇಬಿ ಅಂತ ಕರೆಯಲ್ಲ ಅಂತ. ಅದು ಹೇಗಾಗತ್ತೆ ಅಲ್ವಾ? ನನ್ಗೆ ಗೊತ್ತಿತ್ತು ನೀನು ಇದೇ ಥರ ಹೇಳ್ತೀಯ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಯ್ಯೋ, ನಿನ್ನ ಅಮೂಲ್ ಬೇಬಿ ಅಂತ ರೇಗಿಸ್ಲಿಲ್ಲ ಅಂದ್ರೆ ನಾನಾಗಿರೋದಕ್ಕೆ ಸಾಧ್ಯ ಇಲ್ಲ ಕಣಯ್ಯ. ಒಂದು ಕೆಲಸ ಮಾಡು, ನೀನಾಗೇ ಇರೋ. ನಿನಗೆ ಯಾಕೆ ಪಾರ್ಟಿ ಟಿಪ್ಸ್ ಎಲ್ಲ? ಅದು ಅತ್ತೆಗೋಸ್ಕರ. ನಾನು ಟೇಬಲ್ ಮ್ಯಾನಸ್ಸು, ಪಾರ್ಟಿ ಮ್ಯಾನಸ್ ಎಲ್ಲ ಕಲ್ತ್ಕೊಂಡ್ರೆ ಅತ್ತೆ ಖುಷಿ ಆಗುತ್ತೆ. ಆಯಿತು, ಇನ್ಮೇಲಿಂದ ನನಗೆ ಬೈಯಲ್ಲ, ನಕರ ಮಾಡಲ್ಲ ಅಂತ ಪ್ರಾಮಿಸ್ ಮಾಡು, ಹೇಳ್ಕೊಡ್ತೀನಿ. ಬೇಡ, ನನ್ನನ್ನು ರೇಗಿಸ್ಬೇಡ. ಈಗೇನು ಹೇಳ್ಕೊಡ್ತೀಯೋ ಇಲ್ವೋ? ಇಲ್ಲ, ಹೇಳ್ಕೊಡಲ್ಲ. ಸರಿಯಾಗಿ ಯೋಚನೆ ಮಾಡೋ, ಆಮೇಲೆ ಮುಂದೆ ಆಗೋ ಅನಾಹುತಗಳಿಗೆ ನಾನು ಜವಾಬ್ದಾರಿ ಅಲ್ಲ. ಏನಾದರೂ ಆಗಲಿ, ನಾನು ಹೆದ್ರೋ ಮಗನೇ ಅಲ್ಲ. ಆಮೇಲೆ ಸತ್ಯ ಹೇಳಲಿಲ್ಲ ಅಂತ ಅಳಬಾರ್ದು. ಅಬ್ಬಬ್ಬಬ್ಬಬ್ಬ, ಏನು ಬಿಲ್ಡಪ್ ನಿಂದು. ನೀನು ನಾನು ಎದುರ್ಸದ ಗೋಯ. ಸತ್ಯ ಬಿಡು ಟವಲ್ನ ಪ್ಲೀಸ್. ಈಗಲೂ ಹೇಳ್ಕೊಡಲ್ವಾ? ಏಯ್, ನನ್ನ ಟವಲ್ ಯಾಕೆ ಇಟ್ಕೊಂಡು ಹೇಳಿತಾ ಇದೆಯಾ? ಬಿಡು. ಗಂಡಸರು ಮರ್ಯಾದೆಗೆ ಬೆಲೆನೇ ಇಲ್ವಾ? ಹೇಳಲಿಲ್ವಾ ಈ ಸತ್ಯ ಡೇಂಜರು ಅಂತ? ಬೆಂಕಿ ಜೊತೆ ಸರ್ಸ ಬೇಡಮ್ಮ. ಏಯ್, ಟವಲ್ ಬಿಡು. ಒಳ್ಳೆ ಗಂಡು ಬೀರಿ ಆಡ್ದಂಗೆ ಆಡ್ತಿಲ್ಲ. ಸ್ವಲ್ಪ ನಾಚಿಕೆ ಆಗಲ್ವಾ ನಿನ್ಗೆ? ನಾಚ್ಕೋತಿರೋದು ನೀನು. ನೋಡು, ಇವಾಗ ನೀನು ಟವಲ್ ಬಿಟ್ಟಿಲ್ಲ ಅಂದ್ರೆ ನಾನು ಕೂಕೊಂಡ್ಬಿಡ್ತೀನಿ ಅಷ್ಟೇ. ಅಮ್ಮ,
ಅಮ್ಮ ಸ್ವಲ್ಪ ಜೋರಾಗಾದ್ರೂ ಕುಕ್ಕೋ. ಬಿಡಲ್ಲ ಅಂದ್ರೆ ಬಿಡಲ್ಲ. ಪಾರ್ಟಿ ಟಿಪ್ಸ್ ಕೊಡು, ಬಿಡ್ತೀನಿ. ಆಯ್ತು ಹೇಳ್ಕೊಡ್ತೀನಿ ಬಿಡು. ಹಂಗಲ್ಲ, ಸರಿಯಾಗಿ ಕೇಳು. ಹೆಂಗೆ ಸರಿಗೆ ಅಂದ್ರೆ? ಸತ್ಯ, ನನ್ನ ಚಿನ್ನ, ನನ್ನ ಬಂಗಾರ, ನಿನ್ ಜಾಣ ಮರಿ ಅಲ್ವಾ? ಪಾರ್ಟಿ ಟಿಪ್ಸ್ ಹೇಳ್ಕೊಡ್ತೀನಿ. ಟವಲ್ ಬಿಡಮ್ಮ. ಹಂಗೆ ಕೇಳು. ನಿನ್ಗೆ ಇದು ಜಾಸ್ತಿ ಅನ್ನಿಸ್ತಾ ಇಲ್ವಾ? ಹೌದಾ? ಆಯ್ತು ಹೇಳ್ತೀನಿ. ಸತ್ಯ. ಹೇಯ್, ನಗ್ತಾ ಹೇಳ. ಸತ್ಯ. ಚಿನ್ನ 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 ಚಿನ್ನ. ನನ್ನ ಬಂಗಾರ, ನನ್ ಬಂಗಾರ. ನಿನ್ ಜಾಣ ಮರಿ ಅಲ್ವಾ? ನೀನ್ ಜಾಣ ಮರಿ ಅಲ್ವಾ? ನಾನು ಪಾರ್ಟಿ ಟಿಪ್ಸ್ ಹೇಳ್ಕೊಡ್ತೀನಿ. ನಾನು ಪಾರ್ಟಿ ಟಿಪ್ಸ್ ಹೇಳ್ಕೊಡ್ತೀನಿ. ಟವಲ್ ಬಿಡಮ್ಮ. ಟವಲ್ ಬಿಡಮ್ಮ ಪ್ಲೀಸ್. ಹೇಳದ್ನಲ್ಲ ಬಿಡು ಟವಲ್ಲು. ಹಾ, ಈಗ ಹೇಳು. ಮುಖ್ಯವಾಗಿ ಊಟ ಮಾಡ್ತಾ ಇರ್ಬೇಕಾದ್ರೆ ಅಂತೆಲ್ಲ ಸೌಂಡ್ ಮಾಡಬಾರ್ದು. ಹಾ, ನೆಕ್ಸ್ಟು ಫುಡ್ನ ನೀಟಾಗಿ ಚೂ ಮಾಡಬೇಕು. ಓಕೆ, ನೆಕ್ಸ್ಟ್ ತಲೆ ಯಾವಾಗಲೂ ಸ್ಟ್ರೇಟ್ ಆಗಿರ್ಬೇಕು. ಮೇನು ಎಷ್ಟು ಬೇಕೋ ಅಷ್ಟೇ ನಗಬೇಕು. ಅಲ್ಲ ಅಮಲ್ ಬೇಬಿ, ಪಾರ್ಟಿ ಅಂದ್ರೆ ಸಂತೋಷ ಕೂಟ ಅಲ್ವಾ? ಹೌದು. ನೀನೇನು ಇಷ್ಟೊಂದು ರೂಲ್ಸ್ ಹೇಳ್ತಿದ್ಯಾ? ಒಳ್ಳೆ ಮಿಲಿಟರಿ ಸ್ಕೂಲ್ ಟೈಮ್ ಟೇಬಲ್ ಇದ್ದಂಗಿದೆ. ಶುರು ಹಾಗೆ ಅನ್ಸುತ್ತೆ ಸತ್ಯ, ಆಮೇಲೆ ನಿನ್ಗೆ ಅಭ್ಯಾಸ ಆಗೋಗುತ್ತೆ. ಮತ್ತೆ ಅಲ್ಲೆಲ್ಲರೂ ಇಂಗ್ಲೀಷೇ ಅಲ್ವಾ ಮಾತಾಡೋದು? ನಾವು ಬೇರೆ ಆ ಭಾಷೆಲಿ ವೀಕು. ಅಲ್ಲಿ ಯಾರಾದ್ರೂ ನನ್ನ ಹತ್ರ ಇಂಗ್ಲೀಷ್ನಲ್ಲಿ ಮಾತಾಡಿದ್ರೆ ಆಗ ಏನು ಮಾಡೋದು? ಆಕ್ಷನ್ಗಿಂತ ಮುಂಚೆನೆ ನೆಗೆಟಿವ್ ಥಾಟ್ಸ್ ನಿನಗೆ. ನೋಡು ಸತ್ಯ, ಇಂಗ್ಲೀಷು ಬರೀ ಲ್ಯಾಂಗ್ವೇಜ್ ಅಷ್ಟೇ, ಸ್ಟೇಟಸ್ಸು ಅಲ್ಲ, ಹೆಗ್ಗಳಿಕೆನೂ ಅಲ್ಲ. ನೀನು ಕನ್ನಡ ಚೆನ್ನಾಗಿ ಮಾತಾಡ್ತೀಯ ಅಲ್ವಾ? ಕನ್ನಡದಲ್ಲೇ ಮಾತಾಡು. ಮತ್ತೆ ಅತ್ತೆನ ಹೇಗೆ ಇಂಪ್ರೆಸ್ ಮಾಡೋದು? ನೀನು ಕನ್ನಡದಲ್ಲೇ ಮಾತಾಡು. ಅತ್ತೆ ಅಲ್ಲ, ಮಮ್ಮಿ ಅಮ್ಮ ಇಂಪ್ರೆಸ್ ಆಗ್ತಾರೆ. ಲ್ಯಾಂಗ್ವೇಜ್ ಎಲ್ಲ ಪ್ರಾಬ್ಲಮ್ ಅಲ್ಲ ಸತ್ಯ. ನೀನು ಏನೇ ಮಾಡೋದಿದ್ರು ಅದನ್ನ ಕಾನ್ಫಿಡೆಂಟ್ ಆಗಿ ಮಾಡಬೇಕು ಅಷ್ಟೇ. ರಿಮೆಂಬರ್ ದಟ್. ಮುಖ್ಯವಾಗಿ ನೀನನ್ನ ಕರಿತೀಯಲ್ಲ, ಹೋಗಯ್ಯ, ಬಾರಯ್ಯ, ಕೂತ್ಕೊಳ್ಳಯ್ಯ, ಮಗ, ಮಚ್ಚ, ದೇವ್ರೆ ಅಂತಲ್ಲ, ಆ ಥರ ಅಲ್ಲಿ ಯಾರನ್ನಾರು ಕರ್ಬಿಟ್ಯಾ? ಗೊತ್ತು, ಹಾಗೆಲ್ಲ ನಿನ್ನನ್ನು ಮಾತ್ರ ಕರೆಯೋದು ಕಣಯ್ಯ. ಅಮಲ್ ಬೇಬಿ, ಥ್ಯಾಂಕ್ ಯು ಸೋ ಮಚ್. ಎಷ್ಟೊತ್ತಿ ಹೇಳಿದ್ದೀನಿ ಅಮೂಲ್ ಬೇಬಿ ಅಂತೆಲ್ಲ ಕರಿಬೇಡ ಅಂತ? ನಾನು ಎಷ್ಟೊತ್ತಿ ಹೇಳಿದ್ದೀನಿ, ಅದೆಲ್ಲ ಊಫಿ ಅಂತ. ಚೀಟರ್. ಹೋಗ್ತೀನಿ. ಇನ್ನೊಂದು ಹೆಲ್ಪು. ಇನ್ನೂ ಒಂದು ಹೆಲ್ಪಾ? ಏನದು? ಅಜ್ಜಿ, ನಾವು ನೋಡ್ತಿರೋದೆಲ್ಲ ನಿಜಾನಾ? ನನಗೂ ಅದೇ ಅನುಮಾನ ಕಣೋ. ಆ ಬಾಲ ನಮ್ಮ ದಿವ್ಯಕ್ಕನ್ ಕರ್ಕೊಂಬಂದು ಸರಿಯಾಗಿ ಬೆಂಡೆತ್ತವನಿ. ಮದುವೆ ಕೊಟ್ಕೆ ಕ್ಲೀನ್ ಮಾಡೋ ಬುಟ್ಟ ಇದು. ಅಯ್ಯ, ನಿನ್ನ ಮೊಸಡಿಗೆ ಎಷ್ಟು ಸಗಣಿ ಎತ್ತಿ ಬಾಚ್ಬೇಕು, ಕಸವ ಎತ್ತಿ ಹಾಕಿ ವಪ ಮಾಡಬೇಕು, ಹೊಸ ಕರನ ತೊಳೆದು ಮೇಯಾಗಿ ಬಿಡ್ಬೇಕು. ಯಾವುದೋ ನೆಟ್ಟಿಗೆ ಮಾಡ್ತಾರಲ್ಲ ಮೇ. ಯಾಕೆ ಪಟ್ಟಣಕ್ಕೆ ಹೋಗಿ ಒಳ್ಳಿಲ್ ಕಲ್ತ್ರ ಕೆಲಸ ಎಲ್ಲ ಮರ್ತ್ಬಿಟ್ಟು ಬಂದ ಹೆಂಗೆ? ಏನಜ್ಜಿ, ನಮ್ಮ ದಿವ್ಯಕ್ಕ ಹಿಂಗೆ ಬಯಸ್ಕೊತಾ ಇದ್ದಾಳೆ? ಅದೇ ನನಗೂ ಆಶ್ಚರ್ಯ ಆಗ್ತಾ ಇದೆ ಕಣೋ. ನಮ್ಮ ದಿವ್ಯಾ ಏನು ಹಿಂತಿರುಗಿ ಮಾತಾಡದೆ ಅವ್ರು ಬೈಯೋದನ್ನೆಲ್ಲ ಕೇಳಿಸ್ಕೊತಾ ಇದ್ದಾಳಲ್ಲೋ. ದಿವ್ಯನ್ಗೆ ಇಷ್ಟೊಂದು ತಾಳ್ಮೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಕಣೋ. ಏನೋ ಅಜ್ಜಿ, ಹಿಂಗೆ ಆದ್ರೆ ಪ್ರಳಯ ಆಗಿ ಪ್ರಪಂಚ ಮುಳುಗೋಗೋದಂತೂ ಗ್ಯಾರಂಟಿ. ಅಯ್ಯೋ ಕಾಕು, ಹುಟ್ಟಾಗಿಂದ ನಮ್ಮ ದಿವ್ಯನ ನಮ್ಮ ಕೈನ ತಿದ್ದೋಕೆ ಹಾಕಿರ್ಲಿಲ್ಲ. ಇವ್ ಯಾರೋ ವ್ಯಕ್ತಿ ಪ್ರಳಯ ಅಂತಕನೇ ಇರಬೇಕು. ಇಷ್ಟು ಕಡಿಮೆ ಟೈಮಲ್ಲಿ ಇವಳನ್ನ ಹೀಗೆ ಬದಲಾಯಿಸಿದ್ದಾನೆ ಅಂದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಕಣೋ. ಓಹೋ,
ಆ ವಯ್ಯಂಗೆ ಈ ಅಮ್ಮ ಫುಲ್ ಇಂಪ್ರೆಸ್ ಆಗಿರೋ ತರ ಇದೆ. ಸೈಕಲ್ ಗ್ಯಾಪ್ ಅಲ್ಲಿ ಓಲ್ಡ್ ಏಜ್ ಲವ್ ಸ್ಟೋರಿ ಶುರು ಆಗೋ ತರ ಕಾಣ್ತಿದೆ. ಅವ ನನ್ನೇ ರೆಗಿಸ್ತೀಯ. ಶುರುವಾಗಿರೋ ಲವ್ ಸ್ಟೋರಿ ಸರಿ ದಾರಿಗೆ ಬಂದರೆ ನಂಗೆ ಅಷ್ಟೇ ಸಾಕು. ಇನ್ಯಾವುದು ಹೊಸ ಲವ್ ಸ್ಟೋರಿ ಶುರುವಾಗೋದು ಬೇಡಪ್ಪ. ಆಯ್ತು ಬಿಡಾಜಿ, ಅದಕ್ಕೆ ಯಾಕೆ ಹೊಡಿತೀಯಾ? ಮೊದಲು ದಿವ್ಯಾಕನ್ ವಿಷಯ ನೋಡು. ಅಲ್ಲಿ ನೋಡು ಹೆಂಗ್ ತೊಪ್ಪೆ ಸಗಣಿನ ಕೈಯಲ್ಲೇ ಬಾಚ್ತವಳೆ. ನನಗೇನೂ ಅರ್ಥ ಆಗ್ತಿಲ್ಲ, ಫುಲ್ ಕನ್ಫ್ಯೂಷನ್. ಕಾಕು, ಲಾಭ ಇಲ್ಲದೆ ನಮ್ಮ ದಿವ್ಯ ಏನು ಮಾಡೋಳಲ್ಲ. ಇದನ್ನೆಲ್ಲ ಅವಳು ಮಾಡ್ತಾ ಇದ್ದಾಳೆ ಅಂದರೆ ಇಲ್ಲಿಂದ ಅವಳಿಗೇನೋ ಬೇಕಾಗಿದೆ. ಅದನ್ನು ನಾವು ಪತ್ತೆ ಮಾಡಬೇಕು. ಯಾವ ಸೀರೆ ಉಟ್ಕೊಳ್ಳೋದು ಅಂತ ಕನ್ಫ್ಯೂಸ್ ಆಗ್ತಾ ಇದೆ. ಯಾವುದು ಅಂತ ಹೇಳು ಅಮಲ್ ಬೇಬೆ. ಅಲ್ಲ ಸತ್ಯ, ನೀನು ಪಾರ್ಟಿಗೆ ಸೀರೆ ಉಟ್ಕೋತೀಯ? ನೀನು ಪಾರ್ಟಿಗೆ ಸೀರೆ ಉಟ್ಕೊಂಡ್ರೆ ಪಕ್ಕ ನಮ್ಮಮ್ಮ ಸೀತಾಮ್ಮನ ಥರ ಕಾಣಿಸ್ತೀಯ. ಹೌದಾ? ನಿಜವಾಗ್ಲೂ ಸೀತಮ್ಮನ ಥರ ಕಾಣಿಸ್ತೀನ? ಏಯ್ ಲೂಸು, ಅವರ ಸ್ಟೇಜ್ ಆದಮೇಲೆ ಅವ್ರ ಥರ ಸೀರೆ ಉಟ್ಕೊಳ್ಳವಿ ಅಂತೆ. ನಾವು ಹೋಗ್ತಿರೋದು ಪಾರ್ಟಿಗೆ. ನಿನ್ನ ಏಜ್ಗೆ ಏನು ಬೇಕೋ ಅದನ್ನು ಹಾಕೋ. ಬೇಕಿದ್ರೆ ನಮ್ಮ ಅಕ್ಕನ ಹತ್ರ ಹೆಲ್ಪ್ ತಗೋ. ಬೇಡ ಬೇಡಪ್ಪ, ನನಗೆ ನಿಮ್ಮ ಅಕ್ಕನ ಥರ ಆಗಬೇಕಾಗಿಲ್ಲ. ನಾನು ಸೀತಮ್ಮನ ಥರನೇ ಆಗಬೇಕು. ಸೀತಮ್ಮನ ಲೆವೆಲ್ಲೇ ಬೇರೆ, ಗೊತ್ತಾ? ಅಮ್ಮನ ಬಗ್ಗೆ ನೀನು ಈ ಮಾತು ಹೇಳ್ತಿದ್ಯಾ ಸತ್ಯ? ಹ್ಞೂ ಅಮಲ್ ಬೇಬಿ, ಸೀತಮ್ಮ ಬದಲಾಗ್ತಿದ್ದಾರೆ. ನಿನಗದು ಕಾಣಿಸ್ತಿದ್ಯೋ ಇಲ್ವೋ ನನಗೆ ಗೊತ್ತಿಲ್ಲ, ನನಗೆ ಕಾಣಿಸ್ತಾ ಇದೆ. ಅಮಲ್ ಬೇಬಿ, ನಿಜ ಹೇಳು, ನನಗೆ ಸೀರೆಗಳು ಒಪ್ಪತ್ತಾ? ನಾನು ಸೀರೆ ಉಟ್ರೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತೀನ? ಯಾಕೆ ಇದನ್ನೆಲ್ಲ ಕೇಳ್ತಾ ಇದೆಯಾ? ಇವಾಗ ಏನಾಯಿತು? ಸೀರೆ ಉಡೋರೆಲ್ಲ ಹೇಗಿರ್ತಾರೆ ಹೇಳು? ಕೈ ತುಂಬ ಬಳೆ, ಇಷ್ಟುದ್ದ ಜಡೆ, ಆ ಜಡೆಗೆ ಇಷ್ಟುದ್ದ ಹೂವು ಮುಡ್ಕೊಂಡು ಎಷ್ಟು ಲಕ್ಷಣವಾಗಿರ್ತಾರಲ್ವಾ. ಆದರೆ ನಾನು ನೋಡು, ಬಾಯ್ ಕಟ್ಟು, ಈ ಸೀರೆ ಮ್ಯಾಚೇ ಆಗಲ್ಲ ಅನ್ಸುತ್ತೆ. ಯಾರು ನಿಂಗೆ ಹಂಗೆಲ್ಲ ಹೇಳಿದ್ದು? ಎಷ್ಟೋ ಸಲ ನಾನು ಹೂ ಮುಡಿಯೋದಕ್ಕಾಗಲ್ಲ ಅಂತ ಸೀತಮ್ಮನೂ ಬೈದಿದ್ದಾರೆ, ನೀನು ಬೈದಿದ್ಯಾ. ಅದು ಆ ಕ್ಷಣದಲ್ಲಿ ಕೋಪದಲ್ಲಿ ಹೇಳಿದ ಅಷ್ಟೇ. ನೀನು ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡು ಹಿಂಗೆಲ್ಲ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲಮ್ಮ. ಕೋಪದಲ್ಲಿ ಬರೋ ಮಾತುಗಳು ಸತ್ಯ ಆಗಿರ್ತವೆ. ಅಮುಲ್ ಬೇಬಿ, ನಾನು ಉದ್ದ ಕೂದಲು ಬಿಡೋಣ ಅಂತ ಅಂದ್ಕೋತಿದ್ದೀನಿ. ಏನು? ನೀನು ಕೂದಲುದ್ದ ಬಿಡ್ತೀಯಾ? ಯಾಕೆ? ಯಾಕೆ ಅಂದರೆ ಮದುವೆಗೆ ಮುಂಚೆ ಹೆಣ್ಮಕ್ಳು ಹೇಗಿದ್ರು ನಡೆಯುತ್ತೆ ಅಮುಲ್ ಬೇಬಿ. ಆದರೆ ಮದುವೆ ಆದಮೇಲೆ ಪ್ರಪಂಚ ಅವ್ರನ್ನ ನೋಡೋ ರೀತಿನೇ ಬದಲಾಗ್ಬಿಡುತ್ತೆ. ನಮ್ಮ ಮನೇಲಿ ಹಬ್ಬ, ಪೂಜೆ, ಪುನಸ್ಕಾರಗಳು ನಡಿಬೇಕಾದ್ರೆ ಮನೆಗೆ ಎಷ್ಟೊಂದು ಜನ ಅರಿಶಿನ ಕುಂಕುಮಕ್ಕೆ ಅಂತ ಬರ್ತಾರೆ. ಆಗ ಅವರೆಲ್ಲ ನನ್ನನ್ನು ಹೇಗೆ ನೋಡ್ತಾರೆ ಗೊತ್ತಾ? ಆಗಲೇ ನನಗನ್ಸಿದ್ದು ಸೀರೆ ಉಟ್ಟಾಗ ಉದ್ದ ಜಡೆ ಇದ್ರೇನೆ ಚಂದ ಅಂತ. ಅದಕ್ಕೆ ನಾನು ಉದ್ದ ಕೂದಲು ಬೆಳೆಸೋಣ ಅಂತ ಅಂದ್ಕೋತಾ ಇದ್ದೀನಿ. ಬೇಡ, ನೀನಾಗಿರು ಸತ್ಯ. ಸತ್ಯ, ನೀನು ಹೀಗಿದ್ರೇನೆ ಚಂದ. ನೀನು ನಿಂತನಾನ ಬಿಟ್ಟು ಯಾವ್ದ್ಯಾವ್ದೋ ಕಾರಣಕ್ಕೆ ಬದಲಾಗ್ತೀನಿ ಅಂತ ಹೋದ್ರೆ ಈ ಸತ್ಯ ಕಳೆದೋಗ್ತಾಳೆ. ಆದರೆ ನನ್ನ ಈ ಸ್ಟೈಲು ನೋಡೋರ್ಗೆ ಇಷ್ಟ ಇಲ್ಲ ಅಮುಲ್ ಬೇಬಿ. ನನ್ನ ಹಿಂದೆ ಏನೇನೋ ಮಾತಾಡ್ತಾರೆ. ಅನ್ಲಿ, ನೀನು ಯಾಕೆ ತಲೆ ಕೆಡ್ಸ್ಕೋತೀಯ? ಜನ ಇರೋದೇ ಮಾತಾಡಕ್ಕೆ. ಇವಾಗ ನೀನು ಕೂದಲು ಬಗ್ಗೆ ಕಮೆಂಟ್ ಮಾಡೋರು ನೀನು ಜಡೆ ಬಿಟ್ಟಾಗ ಓ ಆ ಬಾಯ್ ಕಟ್ಟೆ ಚೆನ್ನಾಗಿತ್ತು ಅಂತ ಹೇಳ್ಬೋದಲ್ವಾ? ಅವಾಗ ಏನು ಮಾಡ್ತೀಯ ಸತ್ಯ? ಈ ಇನ್ಫೀರಿಯಾರಿಟಿ ಬಿಡು ಸತ್ಯ. ಮೊದಲು ನಾವು ನಮ್ಮನ್ನ ಆಕ್ಸೆಪ್ಟ್ ಮಾಡ್ಕೋಬೇಕು. ಯಾಕೆ ನೀನು ಇಷ್ಟು ಬದಲಾಗ್ತಾ ಇದೆಯಾ?
ನಿನಗೆ ನಾನು ಹೆಂಗಿದ್ರೆ ಇಷ್ಟ ಅಮಲ್ ಬೇಬಿ? ಅದು ಹೇಗೆ ಮ್ಯಾಟರ್ ಆಗುತ್ತೆ ಸತ್ಯ? ಮೊದಲು ನೀನು ನನಗೆ ಫ್ರೆಂಡು, ನೀನು ಹೇಗಿದ್ಯೋ ಹಾಗೇ ನನಗೆ ಫ್ರೆಂಡು. ನೀನು ಕೂದಲು ಉದ್ದ ಬಿಟ್ರೆ ಮಾತ್ರ ನೀನು ಇಷ್ಟಪಡ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಆ ಥರ ಕಂಡೀಷನ್ಸ್ ಹಾಕಿದ್ರೆ ಅದು ಒಂದು ಫ್ರೆಂಡ್ಶಿಪ್ಪಾ? ನೋಡು ಸತ್ಯ, ನಮಗೊಬ್ರು ಇಷ್ಟ ಆಗ್ತಾರೆ ಅಂದರೆ ಅವ್ರು ಹೇಗಿದ್ದಾರೋ ಹಾಗೆ ನಾವು ಆ್ಯಕ್ಸೆಪ್ಟ್ ಮಾಡ್ತೀವಿ. ಅವ್ರು ಇಷ್ಟ ಆಗಿಲ್ಲ ಅಂದರೆ ಮಾತ್ರ ಅವರಲ್ಲಿ ನಾವು 100 ಕೊಂಕು ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೀನು ಹೇಗಿದೆಯೋ ಹಾಗೇ ಇರು. ನಿನ್ನ ಈ ಕೂದಲು, ನಿನ್ನ ಆ್ಯಟಿಟ್ಯೂಡು, ನಿನ್ನ ರೌಡಿ ಬೇಬಿ ಸ್ಟೈಲು, ನಿನ್ನ ಕೊಬ್ಬು, ನೀನು ಆವಾಜ್ ಹಾಕೋ ಗತ್ತು, ಹೀಗಿದ್ರೇ ಚಂದ. ನನ್ನ ಸತ್ಯ ಯಾವಾಗಲೂ ಹೀಗೆ ಇರಬೇಕು.